2 ದಿನದ ಹಿಂದೆ ನಮಗೆ ಸಂತೋಷಿ ಮಾತಾ ಟೆಂಪಲ್ ಹತ್ರ ನಮಗೆ ಗ್ರೀನ್ ಸೀ ಟರ್ಟಲ್ ಸಿಕ್ಕಿತ್ತು. ಅದು ನಿತ್ರಾಣ ಸ್ಥಿತಿಯಲ್ಲಿತ್ತು. ಅದನ್ನು ನಮ್ಮ ಸಿಬ್ಬಂದಿಗಳಾದಂಥ ಸತೀಶ್ ಮತ್ತು ಅವರ ಸಹಚರರು ಅದನ್ನು ರೆಸ್ಕ್ಯೂ ಮಾಡಿದರು. ತದನಂತರ ಅದನ್ನು ನಾವು ಕಾರವಾರ ರೇಂಜ್ ಆಫೀಸಿನಲ್ಲಿ ಪಕ್ಕದಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ರೀಫಾಯ್ಟ್ ಸಂಸ್ಥೆಯವರು ಅದಕ್ಕೆ 3 ದಿನಗಳ ಕಾಲ ಅದಕ್ಕೆ ಮಲ್ಟಿವಿಟಮಿನ್ಸು ಮತ್ತು ಆ್ಯಂಟಿಬಯೋಟಿಕ್ಸು ಮತ್ತು RL ಸೊಲ್ಯೂಷನ್ ಹಾಗೂ DNS ಸೊಲ್ಯೂಷನ್ಗಳನ್ನು ನೀಡಿ ಅದರ ಶುಶ್ರೂಷೆಯನ್ನು ಮಾಡಿರುತ್ತಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಹಾಗೆ ನಾವು ಈ ದಿನ ಬೆಳಿಗ್ಗೆ ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣೆ ಮತ್ತು ಉಪ ಅರಣ್ಯ ಸಂರಕ್ಷಣಾ ಮಾರ್ಗದರ್ಶನದಂತೆ ಈ ದಿನ ನಾವು ಅದನ್ನು ಕಡಲಾಮೆಯನ್ನು ನಾವು ಸಮುದ್ರಕ್ಕೆ ಬಿಟ್ಟಿದ್ದೇವೆ. ಅದು ಉತ್ತಮ ಸ್ಥಿತಿಯಲ್ಲಿದೆ ಹಾಗೂ ತಮ್ಮೆಲ್ಲದರ ಕಣ್ಣುದರಲ್ಲಿ ಅದು ಉತ್ತಮವಾಗಿ ನೀರಲ್ಲಿ ಈಜ್ಕೊಂಡು ಹೋಗಿದೆ. ಹಾಗಾಗಿ ನಾವು ಅದಕ್ಕೆ ತುಂಬ ಹೃದಯದ ಎಲ್ಲರಿಗೂ ಸಹ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಷ್ಟು ಏಜ್ ಸರ್? ಏನು ಅದರದ್ದು ಏಜ್ ಬಂದು 70 ವರ್ಷ. ಎಷ್ಟು ವರ್ಷ ಬದುಕುತ್ತೆ? ಅದು ಅರೌಂಡ್ 70 to 80 ಇಯರ್ಸಲ್ಲಿರುತ್ತೆ. ಈಗ ಅದು 70ರಿಂದ 75 ಆಸ್ಪಾಸಿದೆ ಅಂತ ನಾವು ಇದು ಮಾಡಿದ್ದೇವೆ. ಕೆ ಜಿ ಸರ್? ಅದೇ ಕೆ ಜಿ ಬಂದು 123 ಕೆ ಜಿ ಇದೆ ಅದು. ಆಮೇಲೆ ಅದರದ್ದು ಉದ್ದ ಬಂದು ಹೆಡ್ ಟು ಟೇಲ್ ಲೆಂತ್ವರೆಗೆ 175 ಸೆಂಟಿಮೀಟರ್ ಇದೆ. ಟೇಲೇ ಅರೌಂಡ್ 30 ಸೆಂಟಿಮೀಟರ್ ಇದೆ. ಇದು ಗಂಡು ಜಾತಿ. ಆಮೇಲೆ ಗಂಡು ಜಾತಿ ಭಾಳಷ್ಟು ಬರೋದು ಕಡಿಮೆ. ಇದು ಮೋಸ್ಟ್ಲಿ ಊಟದ ಇದರಲ್ಲಿ ಬಂದಿದೆ. ಅದು ಮೊನ್ನೆ ನೀರು ಜಾಸ್ತಿ ಇದ್ದಿದ್ದರಿಂದ ಅಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ರಭಸಕ್ಕೆ ಅದು ಆ ಕಡೆ ಹೋಗಿದೆ. ಮತ್ತು ಅಲ್ಲಿ ಮ್ಯಾಂಗ್ರೂವ್ ಗಿಡಗಳಿದೆಯಲ್ಲ, ಮ್ಯಾಂಗ್ರೂವ್ನು ತಿನ್ನುತ್ತೆ ಅದು. ಹಾಗಾಗಿ ಮೋಸ್ಟ್ಲಿ ನಾವು ಮ್ಯಾಂಗ್ರೂವ್ ಗಿಡಗಳನ್ನ ತಿನ್ನಲಿಕ್ಕೆ ಆ ಕಡೆ ಬಂದಿರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಸರ್, ಯಾವ ಜಾತಿ ಇದೆ? ಗ್ರೀನ್ ಸೀ ಟರ್ಟಲ್. ಸರ್, ಈ ಹಿಂದೆ ಎಷ್ಟು ದೊಡ್ಡದು ಆಮೇಲೆ ಸಿಕ್ಕಿತ್ತ? ಈ ಪ್ರದೇಶದಲ್ಲಿ ಸಿಕ್ಕಿಲ್ಲ ಇನ್ನೂವರೆಗೂ. ದೇವಬಾಗಲ್ಲಿ ಗ್ರೀನ್ ಸೀ ಟರ್ಟಲ್ ಸಿಕ್ಕಿತ್ತು, ಬಟ್ ಇಷ್ಟು ದೊಡ್ಡದು ಸಿಕ್ಕಿಲ್ಲ. ಇದಕ್ಕಿಂತ ಕಡಿಮೆ ಸ್ವಲ್ಪ ಚಿಕ್ಕದಾಗಿತ್ತು. ಸಿಕ್ಕಿದೆ ಅದು 3 ಸಿಕ್ಕಿತ್ತು. ಕಳೆದ 2 ವರ್ಷದ ಹಿಂದೆ ಸಿಕ್ಕಿತ್ತು. ಈಗ ಪೂರ್ತಿ ಗುಣಮುಖ ಆಗಿದೆ ಅಂತ? ಹೌದು, ಪೂರ್ತಿ ಗುಣಮಟ್ಟ ಆಗಿದೆ. ನಾವು ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ಅದ್ರ ಬಗ್ಗೆ. ಅದಕ್ಕೆ ನಾವು ನಿನ್ನೆ ಮಧ್ಯಾಹ್ನ ಬಿಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ನಾವು ಇನ್ನೊಂದು ಸಲ ಅದನ್ನು ಖಾತ್ರಿ ಮಾಡ್ಕೋಬೇಕಂತ ಹೇಳ್ಕೊಂಡು ನಾವು ಈಗ ಇಲ್ಲಿ ಬೆಳಿಗ್ಗೆವರೆಗೂ ನಾವು ಅದನ್ನು ನೋಡ್ಕೊಂಡು ಈಗ ಬಿಟ್ಟಿದ್ದೀವಿ.